ಶ್ರೀ ದಕ್ಷಿಣ ಮಾರಿಯಮ್ಮ ಮತ್ತು ಶ್ರೀ ಅಂಗಾಳ ಪರಮೇಶ್ವರಿ ದೇವಸ್ಥಾನ 24 ಮನೆ ತೆಲುಗು ಶೆಟ್ಟಿ ಸಂಘ ತೆಲುಗರ ಬೀದಿ ವಿರಾಜಪೇಟೆ ಇವರ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಹಾಶಿವರಾತ್ರಿ ಉತ್ಸವ ಯಶಸ್ವಿಯಾಗಿ ನಡೆಯಿತು. ಸುಮಾರು 4 ದಿನಗಳ ಕಾಲ ವಿವಿಧ ಪೂಜೆ ಪುನಸ್ಕಾರ ನಡೆದು ಕೊನೆಯ ದಿನ ಅಂಗಾಳ ಪರಮೇಶ್ವರಿ ದೇವಾಲಯದಿಂದ ಜೈನರ ಬೀದಿ, ಎಫ್ಎಂಸಿ ರಸ್ತೆ, ಗಡಿಯಾರ ಕಂಬ ಮುಖ್ಯ ರಸ್ತೆಯ ಮೂಲಕ ಸಾಗಿ ಮೀನುಪೇಟೆಯ ಶ್ರೀ ಕಂಚಿ ಕಾಮಾಕ್ಷಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಳಿಕ ದೇವಾಲಯಕ್ಕೆ ಆಗಮಿಸಿ ನಾಡಿನ ಒಳಿತಿಗಾಗಿ ಪೂಜೆ ಸಲ್ಲಿಸಲಾಯಿತು. ಮೆರವಣಿಗೆಯಲ್ಲಿ ದೇವರ ಮೂರ್ತಿಯ ಪಲ್ಲಕ್ಕಿ ಹಾಗೂ ಸಮೂಹದ ಹೆಣ್ಣುಮಕ್ಕಳು ಕಲಶ, ಮೊಳಕೆ ಪಾತ್ರೆ ತಲೆ ಮೇಲೆ ಹೊತ್ತು ಸಾಗುತ್ತಾರೆ. ಮೆರವಣಿಗೆಯಲ್ಲಿ ನಾಸಿಕ್ ಬ್ಯಾಂಡ್ ಸೆಟ್, ಕಲ್ಲಡ್ಕ ಗೊಂಬೆಗಳು, ತಮಿಳುನಾಡಿನ ಕೀಲುಕುದುರೆ, ಸ್ಥಳೀಯ ಕೊಡವ ವಾಲಗ ಮೆರವಣಿಗೆಗೆ ಹೆಚ್ಚಿನ ಮೆರುಗು ನೀಡಿದವು. ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಟಿ.ಪಿ. ಕೃಷ್ಣ ಮಾತನಾಡಿ, ನಾಡಿಗೆ ಉತ್ತಮ ರೀತಿಯಲ್ಲಿ ಮಳೆ ಬೆಳೆಯಾಗಿ ಶಾಂತಿ ನೆಲೆಸಿ ನೆಮ್ಮದಿ ಬದುಕು ಸಾಗಿಸುವ ರೀತಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದೇವೆ ಎಂದರು. ವರ್ಷಂಪ್ರತಿ ನಡೆಸಿಕೊಂಡು ಬರುವಂತಹ ಶ್ರೀ ಅಂಗಾಳ ಪರಮೇಶ್ವರಿ ದೇವಿಯ ಶಿವರಾತ್ರಿ ಮಹೋತ್ಸವವು ಬಹಳ ಅದ್ದೂರಿಯಿಂದ ಯಶಸ್ವಿಯಾಗಿ ನೆರವೇರಿದೆ. ಮೊದಲನೇ ದಿವಸವಾಗಿ ಧ್ವಜಸ್ತಂಭ ಸ್ಥಾಪನೆ, ಎರಡನೇ ದಿವಸ ತಳಿಗೆ ಪೂಜೆ, ಕಾವೇರಿಯಿಂದ ತೀರ್ಥ ತಗೊಂಡು ಬಂದು ಶಕ್ತಿ ಆಹ್ವಾನ ಮಾಡಿ ಶಿವರಾತ್ರಿ ದಿವಸ 4 ಕಾಲದಲ್ಲಿ ಅಮ್ಮನಿಗೆ ಅಭಿಷೇಕವನ್ನು ನೆರವೇರಿಸಿದ್ದೇವೆ. ಸಂಜೆ 8 ಗಂಟೆಗೆ ಪ್ರಾರಂಭವಾಗಿದ್ದ ಅಭಿಷೇಕ 4 ಹೊತ್ತು ಅಭಿಷೇಕವು ಬೆಳಗಿನ ಜಾವವರೆಗೆ ಅಭಿಷೇಕ ನಡೆದು ತದನಂತರ 27ನೇ ತಾರೀಕು ಮಧ್ಯಾಹ್ನ ವಿಶೇಷ ಅಲಂಕಾರ ಪೂಜೆಯಾಗಿ ದೇವಿಯನ್ನು ಉತ್ಸವ ಮೂರ್ತಿಯನ್ನು ವಿರಾಜಪೇಟೆ ಅಂಗಳಮ್ಮ ಪರಮೇಶ್ವರಿ ದೇವಸ್ಥಾನದಿಂದ ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗಿ ತದನಂತರ ಮುಖ್ಯ ಬೀದಿಯಲ್ಲಿ ಮೆರವಣಿಗೆಯ ಮೂಲಕ
ಮೀನುಪೇಟೆಯಲ್ಲಿರುವ ಕಂಚಿ ಕಾಮಾಕ್ಷಿ ದೇವರ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಅಂಗಳ ಪರಮೇಶ್ವರಿ ದೇವಸ್ಥಾನಕ್ಕೆ ಹಿಂದಿರುಗಿದ್ದೇವೆ. ಸಮಸ್ತ ಲೋಕ ಜನಕ್ಕೆ ಸುಖಿನೋ ಭವಂತ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬಂದು ಒಳ್ಳೆ ಬೆಳೆ ಆಗಬೇಕು ಅಂತೇಳಿ ವಿಶೇಷ ಪ್ರಾರ್ಥನೆ ಮಾಡಿ ನಮ್ಮ ಈ ಒಂದು ಉತ್ಸವವನ್ನು ಸಂಪನ್ನ ಮಾಡಿದ್ದೇವೆ. ಎಲ್ಲರಿಗೂ